ಅಧಿಕಾರಿಗಳು ಯಾಕ್ರಿ ಕಳ್ಳರಂಗ್ ಹೋಗಿ ಕದ್ದು ಮುಚ್ಚಿ ಸರ್ವೆ ಮಾಡಬೇಕು? ರಾಜಾರೋಷವಾಗಿ ಮಾಡಲಿ. ಆ ಸರ್ವೆ ಮಾಡ್ತಿದ್ದ ಜಮೀನು ಯಾವುದು ಒಪ್ಪಿಗೆ ಇಲ್ಲದೆ ಒಂದು ಪೊರಕೆ ಇಟ್ಕೊಂಡು ಅಥವಾ ಇನ್ನೊಂದು ಎಂಥದೋ ಒಂದು ಸ್ವಾಗೆಗರಿ ಇಟ್ಕೊಂಡು ಇವ್ರನ್ನ ಬೆರೆಸಿರೋದು ಕಾಣ್ತಾ ಇದೆ ಎಲ್ಲ ಟಿವಿನಲ್ಲಿ ಎಲ್ಲ ಇದ್ರೆ. ಅದರಲ್ಲಿ ಯಾವನ್ನಾರು ಮರ್ಡರ್ ಮಾಡೋಕ್ಕಾಗುತ್ತೆ? ನಮ್ಮನ್ನು ಮರ್ಡರ್ ಮಾಡಕ್ಕೆ ಬಂದಿದ್ರು ಅಂತ ಇವತ್ತು ಪೊಲೀಸರು ಕೇಸ್ ಹಾಕಿದಾರಲ್ಲ, ಇಂಥ ರೈತರ ಮೇಲೆ ಕೇಸ್ ಹಾಕ್ಬೇಕಾದ್ರೆ ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಇರಬೇಕು. ಇವ್ರ ಕೈಲಿ ಯಾವ್ದಾರು ಏನಾರು ಮಚ್ಚು ಕೊಡ್ಲಿ ಅಥವಾ ಬಂದೂಕು ಏನಾರು ಇದ್ವಾ, ಸಾಯಿಸ ಅಂತ ವೆಪನ್ಗಳು ಯಾವ್ದಾರ ಕೈಲಿ ಇವ್ರ ಕೈಲಿ ಇದ್ರೆ ಕರೆಕ್ಟ್ ಇವ್ರನ್ನ ಮರ್ಡರ್ ಮಾಡಕ್ ಬಂದಿದ್ರು ಅಂತ ಹೇಳ್ಬೋದು. ಕದ್ದು ಮುಚ್ಚಿ ಸರ್ವೆ ಮಾಡತಕ್ಕಂಥದ್ದು ಏನಿದೆ? ರೈತರ ಮನವೊಲಿಸಿ ಮಾಡ್ತೀವಿ ಅಂತೀರಿ, ಮನವೊಲಿಸಿ ಮಾಡಿ. ನಿಮ್ದೇ ರೈತರು, ನಿಮ್ದೇ ಜಿಲ್ಲೆ, ನೀವು ಆದಿಯಿಂದ ರಾಜಕೀಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ಆ ರೈತರ ಮನವೊಲಿಸಿ ನೀವು ಹೋಗಿ. ಮುಖ್ಯಮಂತ್ರಿಗಳು ಬಂದರೆ ಖುಷಿ ಆಗ್ತಾರೆ ಆ ಜಾಗಕ್ಕೆ ಹೋದ್ರೆ. ಯಾಕೆ ಹೋಗ್ತಾ ಇಲ್ಲ? ರಾಮನಗರ ಜಿಲ್ಲೆ ಅಂತೇಳಿ ಕುಮಾರಸ್ವಾಮಿ ನಾಮಕರಣ ಮಾಡಿದ್ರು. ಅಷ್ಟು ವರ್ಷ ರಾಜಕಾರಣದಲ್ಲಿ ಅಲ್ಲಿರ್ತಕ್ಕಂಥ ರೈತರ ಕಷ್ಟ ಸುಖ ನೋಡಿ ಹೋಗಿದ್ದು ತಪ್ಪ. ಅದಕ್ಕೆ ಆಗಿ ಜನತಾದಳ ಲೇಬಲ್ ಆಗ್ತದೆ. ಒಂದು ಮಾತು ಸರ್ಕಾರಕ್ಕೆ ಹೇಳ್ತೀನಿ, ಡೋಂಟ್ ಟೇಕ್ ಇಟ್ ಆಸ್ ಎ ಪ್ರೆಸ್ಟೇಜ್. ಸೋತೆಯನ್ನ ಭಾವನೆನೂ ಬೇಡ. ರೈತರು ಬೇಡ ಅಂದ್ರಪ್ಪ ಬಿಟ್ಟು ಫಿನಿಶ್. ಓಡುವಾಗ ಏನೇ ಕೈ ಸಿಕ್ಕಿದ್ದು ಒಂದು ಪರ್ಕೆ ಎಲ್ಲ ತಗೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋಗಿದಾಗ ಇದು ಮಾಡ್ತಾ ಇದ್ರಲ್ಲ, ಈ ಸರ್ವೆ ಮಾಡ್ತಾ ಇದ್ರಲ್ಲ, ಆವಾಗ ಇವರಿಗೆ ಸಿಟ್ಟು ಬಂದಿದೆ. ಇಟ್ ಈಸ್ ನ್ಯಾಚುರಲ್. ಪ್ರೊವೋಕ್ ಆಗಿದ್ದಾರೆ. ಪ್ರೊವೋಕ್ ಮಾಡಿದ್ಯಾರು? ನೀವು ಬಂದು ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದರೆ, ನಾವು ಯಾವ ರೈತರು ವಿಲ್ಲಿಂಗ್ ಇದ್ದಾರೆ ಅವ್ರದ್ದು ಮಾತ್ರ ಸರ್ವೆ ಮಾಡ್ತಾಯಿದ್ವಿ, ನಿಮ್ದು ಯಾವುದೂ ಮಾಡೋದಿಲ್ಲ ಅಂಥೇಳಿ ಅಲ್ಲಿಗೆ ಭರವಸೆ ಕೊಟ್ಟು ಅವ್ರನ್ನ ರೈತರ ಮನವೊಲಿಸಿ ಆಮೇಲೆ ಯಾರು ವಿಲ್ಲಿಂಗ್ ಕೊಟ್ಟಿರೋ ಅವ್ರ ಹತ್ರ ಹೋಗಿದ್ರೆ ಈ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ದಿಸ್ ಇಸ್ ಪಾಯಿಂಟ್. ಆಗ ಅಲ್ಲಿ ಹೋದಾಗ ಇವರೇನು ಮಾಡಿದರು, ಇನ್ನೂ ಸರ್ವೆ ಮಾಡ್ತಿದ್ರಲ್ಲ, ಆ ಸರ್ವೆ ಮಾಡ್ತಿದ್ದ ಜಮೀನು ಯಾವುದು ಒಪ್ಪಿಗೆ ಇಲ್ಲದವ್ರದ್ದು. ಆಗ ಪಸ್ಬರ್ಕೆ ತಗೊಂಡು ಹೊರಟಿದ್ದೀರಿ. ಈ ತೆಂಗಿನ ಗರಿ ಪರ್ಕೆನಲ್ಲಿ ಇನ್ಯಾವನ್ರಿ ಮಾರಣಾಂತಿಕ ಗಾಯ ಮಾಡ್ತಿದ್ದರು, ಆಯ್ತಿದ್ದರು. ಅವ್ರನ್ನ 307 302 ಮರಣ ಏನು ನಮ್ಮನ್ನು ಮರ್ಡರ್ ಮಾಡೋಕ್ಕೆ ಬಂದಿದ್ರು ಅಂತ ಇವತ್ತು ಪೊಲೀಸರು ಕೇಸ್ ಹಾಕಿದಾರಲ್ಲ, ಅವರಿಗೆ ಸ್ವಲ್ಪ ದೇವರು ತಿಳುವಳಿಕೆ ಕೊಡಲಿ. ಇಂಥ ರೈತರ ಮೇಲೆ ಕೇಸ್ ಹಾಕ್ಬೇಕಾದ್ರೆ ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಇರಬೇಕು. ಒಂದು ಪೊರಕೆ ಇಟ್ಕೊಂಡು ಅಥವಾ ಇನ್ನೊಂದು ಎಂಥದೋ ಒಂದು ಸ್ವಾಗೆಗರಿ ಇಟ್ಕೊಂಡು ಇವ್ರನ್ನ ಬೆರೆಸಿರೋದು ಕಾಣ್ತಾ ಇದೆ ಎಲ್ಲ ಟಿವಿನಲ್ಲಿ ಎಲ್ಲ ಇದರಲ್ಲಿ. ಅದರಲ್ಲಿ ಯಾವನ್ನಾರು ಮರ್ಡರ್ ಮಾಡೋಕ್ಕಾಗುತ್ತಾ? ಇವ್ರ ಕೈಲಿ ಯಾವ್ದಾರು ಏನಾರು ಮಚ್ಚು ಕೊಡಲಿ ಅಥವಾ ಬಂದೂಕು ಏನಾರು ಇದ್ವಾ ಅಂತ ಮರಣ ಮಾಡದ ಏನು ಸಾಯಿಸ ಅಂತ ವೆಪನ್ಗಳು ಯಾವ್ದಾರ ಕೈಲಿ ಇವ್ರ ಕೈಲಿದ್ದರೆ ಕರೆಕ್ಟ್ ಇವ್ರನ್ನ ಮರ್ಡರ್ ಮಾಡೋಕ್ಕೆ ಬಂದಿದ್ರು ಅಂತ ಹೇಳ್ಬೋದು. ಇವರಿಗೆ ಈ ರೀತಿ 307 302 ಇಂಥ ಬೆದರಿಕೆಯ ಕೇಸ್ಗಳನ್ನು ಹಾಕೋ ಮುಖಾಂತರ ರೈತರ ಹೋರಾಟವನ್ನು ಹತ್ತಿಕ್ಕಾಗಲ್ಲ. ಇವತ್ತಿನವರೆಗೆ ಆ ಜಮೀನಿಗೆ ಇಂತಿಷ್ಟು ನಿಗದಿ ಮಾಡಿದ್ರು ಅಂತ ಕೂಡ ಹೇಳ್ತಾ ಇಲ್ಲ. ಈಗ 50% ಕೊಡ್ತಾರೆ, ಅನದರ್ 50% ಆಫ್ಟರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಯಾವನು ಬಾಯಿ ಬಿಡ್ಕೋಬೇಕ್ರಿ? ಯಾವ ಅಧಿಕಾರಿಗಳ ಹತ್ರ ಹೋಗಿ ಇವ್ರು ಮಂತನ ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಮಕ್ಕಳು ಜಮೀನು ಕಳ್ಕೊಂಡು ಎಲ್ಲ ಕಳ್ಕೊಂಡು ಮನೆ ಮಠ ಎಲ್ಲ ಕಳ್ಕೊಂಡು ಇವ್ರನ್ನ ಬೀದಿಗೆ ಹಾಕ್ಬೇಕು ಅಂತ ಹೊರಟಿದಾರಲ್ಲ, ಇದು 100ಕ್ಕೆ 100 ಅಷ್ಟು ಒಳ್ಳೆಯ ಶ್ರೇಯಸ್ಸಲ್ಲ. ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ಬಂದಾಗಿದೆ. ಈಗ ಜೊತೆಯಲ್ಲಿ ಕದ್ದು ಮುಚ್ಚಿ ಹೋಗಿ ಸರ್ವೆ ಮಾಡತಕ್ಕಂಥದ್ದು ಅದನ್ನು ಬಿಡಿ. ಕದ್ದು ಮುಚ್ಚಿ ಸರ್ವೆ ಮಾಡ್ತಕ್ಕಂಥದ್ದು ಏನಿದೆ? ರೈತರ ಮನವೊಲಿಸಿ ಮಾಡ್ತೀವಿ ಅಂತೀರಿ, ಮನವೊಲಿಸಿ ಮಾಡಿ. ಆಯಿತಾ? ಅವ್ರು ನಿಜವಾದ ರೈತರಲ್ವಾ? ನೀವೇ ಹೇಳ್ತಾಯಿದ್ರಿ ರೈತರಲ್ಲ ಅವರು ಅಂತ. 80% ಕೊಟ್ಟಿದ್ದಾರೆ ಅಂತ. ಯಾರು 80%? ಡೆಟ್ ಶೋ ಟು ದಿ ಪಬ್ಲಿಕ್. ಇವತ್ತವರೆಗೂ ಆ ಕೆಲಸ ಮಾಡಿಲ್ಲ ನೀವು. ಮೊನ್ನೆ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳು ಕೂಡ ರೈತರ ಮಗ ಆಗಿದ್ದಾರೆ. ಅಂಥ ಡೆವಲಪ್ಮೆಂಟ್ ಮಾಡಬೇಕು ಅಂತಿದ್ರೆ ಅವರಿಗೆ ಬೇಕಾದಷ್ಟು ಜಾಗಗಳಿದ್ದಾವೆ, ಅಲ್ಲಿ ಮಾಡಲಿ. ರೈತರನ್ನ ವಿರೋಧ ಕಟ್ಕೊಂಡು ಮಾಡೋದು ಬೇಡ. ರೈತರು ಇಲ್ಲಿ ನಿಮ್ಮದೇ ರೈತರು, ನಿಮ್ಮದೇ ಜಿಲ್ಲೆ, ನೀವು ಆದಿಯಿಂದ ರಾಜಕೀಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ಆ ರೈತರ ಮನವೊಲಿಸಿ ನೀವು ಹೋಗಿ. ಮುಖ್ಯಮಂತ್ರಿಗಳು ಬಂದರೆ ಖುಷಿ ಆಗ್ತಾರೆ ಆ ಜಾಗಕ್ಕೆ ಹೋದರೆ. ಯಾಕೆ ಹೋಗ್ತಾ ಇಲ್ಲ? ಬರೀ ಅಧಿಕಾರಿಗಳ ನಡುವೆ ಹೋದರೆ ಅಧಿಕಾರಿಗಳಿಂದ ಆಶ್ವಾಸನೆ ತಗೊಳಕ್ಕಾಗಲ್ಲ, ಅಧಿಕಾರಿಯಿಂದ ಯಾವುದೇ ಥರದ ಫ್ರೂಟ್ಫುಲ್ ರಿಸಲ್ಟ್ ಸಿಕ್ಕಲ್ಲ. ನೀವು ರಿಸಲ್ಟ್ ಕೊಡಿ. ಕುಮಾರಸ್ವಾಮಿ ಅವ್ರ ಚಿತಾವಣೆಯಿಂದ ಇದೆಲ್ಲ ಆಗ್ತಾ ಇದೆ, ಅವರೇ ರೈತರನ್ನ ಎತ್ತಿ ಬಿಟ್ಟಿದ್ದಾರೆ ಅನ್ನೋಂಥ. ನೋಡಿ, ಅವರು ರೈತರ ಪರ ಕಾಳಜಿ ಇಟ್ಟು
ಆ ಜಾಗಕ್ಕೆ ಹೋಗಿತ್ತಪ್ಪ. ಇವರು ತಂದೆ ಕಾಲದಿಂದ ದೇವೇಗೌಡರ ಕಾಲದಿಂದ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ರೀ. ಆ ಜಿಲ್ಲೆಯಲ್ಲಿ ಬಂದವರು ರಾಮನಗರ ಜಿಲ್ಲೆ ಅಂತೇಳಿ ಈ ಕುಮಾರಸ್ವಾಮಿರೇ ನಾಮಕರಣ ಮಾಡಿದ್ದು. ಎಲ್ಲ ಇನ್ಫ್ರಾಸ್ಟ್ರಕ್ಚರು ಏನೇನು SP ಆಫೀಸು, ZP ಆಫೀಸು, DC ಆಫೀಸು ಎಲ್ಲ ಒಂದು ವರ್ಷದಲ್ಲೇ ಕಟ್ಟಿ ಒಂದು ಜಿಲ್ಲಾ ಕೇಂದ್ರವನ್ನು ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ. ಅವರಿಗೆ ಅಷ್ಟು ವರ್ಷ ರಾಜಕಾರಣದಲ್ಲಿ ಅಲ್ಲಿರ್ತಕ್ಕಂಥ ರೈತರ ಕಷ್ಟ ಸುಖ ನೋಡಿ ಹೋಗಿದ್ದು ತಪ್ಪ. ಅದಕ್ಕೆ ಯಾಕೆ ಜನತಾದಳ ಲೇಬಲ್ ಹಚ್ತೀರಿ? ಹಂಗಾರೆ BJP ಅವ್ರು ಹೋಗಿದ್ರಪ್ಪ, ಯಾಕೆ BJP ಅವ್ರಿಗೆ ಹಚ್ತಾ ಇಲ್ಲ? ರೈತ ಸಂಘದವ್ರು ಹೋಗಿದ್ದಾರೆ, ಅವ್ರಿಗೆ ಯಾಕೆ ಹಚ್ತಾ ಇಲ್ಲ? ಇಡೀ ರಾಜ್ಯ ರೈತ ಸಂಘದವ್ರು ಹೋಗಿದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಹೋಗಿದ್ದಾವೆ ಅವ್ರ ಪರವಾಗಿ. ಕುಮಾರಸ್ವಾಮಿ ಒಬ್ಬರು ಹೋಗಿದ್ರ? ಮುಖ್ಯಮಂತ್ರಿಗಳು ಹೋಗಲಿ, ಅಲ್ಲಿ ವಸ್ತುಸ್ಥಿತಿ ನೋಡಲಿ. ಅವರು ಬೇಡ, ಇಲ್ಲ ನಿಮಗೆ ಮನವರಿಕೆ ಆಗಿದೆ 100ಕ್ಕೆ 100 ಟೌನ್ಶಿಪ್ ಮಾಡೋದೇ ಕರೆಕ್ಟ್ ಇದೆ ಅಂತ ಆದರೆ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ಅವರೇನು ಬೇರೆಯವರಲ್ಲ, ಅವ್ರ ಅಜ್ಜ ಮುತ್ತಾಜಿನ ಕಾಲದಿಂದ ಅಲ್ಲಿಂದಲೇ ಬೆಳೆದು ಬಂದಿರೋರು. ಅಧಿಕಾರಿಗಳು ಯಾಕ್ರಿ ಕಳ್ಳರಂಗೆ ಹೋಗಿ ಕದ್ದು ಮುಚ್ಚಿ ಸರ್ವೆ ಮಾಡಬೇಕು? ರಾಜಾರೋಷವಾಗಿ ಮಾಡಲಿ. ಯಾರು ಅವರಿಗೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನೂ ತೋರಿಸ್ಲಿ, ಇವರೇ ಜಮೀನು ಕೊಟ್ಟಿರೋ ನೋಡಿರಿ ಪಾಣಿ ಇದೆ, ನಾವು ಹೋಗ್ತಾ ಇದ್ದೀವಿ ಇವ್ರ ಜೊತೆಲಿ, ಇವ್ರ ಜಮೀನಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋಗಲಿ. ನಿಮ್ಮನ್ನು ಯಾರು ಅಡ್ಡಿಪಡಿಸಿರೋರು? ನೀವು ಕದ್ದು ಮುಚ್ಚಿ ಮಾಡಿ ರೈತರನ್ನ ಪ್ರವೋಕ್ ಮಾಡೋದ್ರಿಂದ ಯಶಸ್ವಿ ಆಗೋದಿಲ್ಲ. ಕೇಸ್ನ ಕೂಡಲೇ ವಾಪಸ್ ಪಡಿಬೇಕು, ಕೂಡಲೇ ಫೋರ್ತ್ವಿತ್. ಅವ್ರೇನು ಯಾವುದೇ ಥರದ್ದು ದೌರ್ಜನ್ಯ, ಅವ್ರ ಜಮೀನು ಅವ್ರು ಉಳಿಸ್ಕೊಳಕ್ಕೆ ಹೋರಾಟ ಮಾಡಿದ್ದಾರೆ, ತಪ್ಪ ಎಲ್ಲಾದರೂ ಉಂಟೇನ್ರಿ? ಅವರಿಗೆ ಮರ್ಡರ್ ಮಾಡೋ ಕೇಸ್ನ ಆಗ್ತಕ್ಕಂಥದ್ದು, ಅಟೆಂಪ್ಟ್ ಮರ್ಡರ್ ಆಗ್ತಕ್ಕಂಥದ್ದು, ಇದು 100ಕ್ಕೆ 100 ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಲ್ಲದು. ಕೂಡಲೇ ಕೇಸ್ಗಳನ್ನ ವಿತ್ಡ್ರಾ ಮಾಡಬೇಕು. ಇಲ್ಲಿ ರಾಜಕೀಯ ಇಲ್ಲ. ನೀವು ಆಮೇಲೆ ನಾನು ಒಂದು ಮಾತು ಸರ್ಕಾರಕ್ಕೆ ಹೇಳ್ತೀನಿ, ಡೋಂಟ್ ಟೇಕ್ ಇಟ್ ಆ್ಯಸ್ ಎ ಪ್ರೆಸ್ಟೇಜ್. ಸೋತೆಯನ್ನು ಭಾವನೆಯೂ ಬೇಡ ನಿಮಗೆ. ರೈತರು ಬೇಡ ಅಂದ್ರಪ್ಪ ಬಿಟ್ಟು ಫಿನಿಶ್. ಇಲ್ಲಿ ಯಾರ್ದು ಹಠ ಆಗಿ ಅವ್ರು ಗೆದ್ದರು ಇವ್ರು ಗೆದ್ದರು ಅನ್ನೋದು ಏನಿಲ್ವೇ ಇಲ್ಲ. ರೈತರು ಬೇಕು ಅಂದರೆ ಮಾಡ್ತೀನಿ, ರೈತರು ಬೇಡ ಅಂದರೆ ಬೇಡ. ನಮ್ಗೆ ಯಾಕೆ ರೈತರು ಬೇಡ ಅಂದಮೇಲೆ ನಾವ್ಯಾಕ್ರಿ ಹೋಗಬೇಕು? ಸರ್ಕಾರ ತಪ್ಪಲ್ವಾ? ಹಂಗಾಗಿ ದೇವೇಗೌಡರು ಅಂಥವ್ರು ಯಾಕೆ ಹೋರಾಟಕ್ಕೆ ಇಳಿದ್ದಾರೆ ಅಂದರೆ 100 ಏನಾರು ಮಾಡಿ ಈ ರೈತರನ್ನ ನನ್ನ ಜೀವಿತಾವಧಿಯಲ್ಲಿ ಇಂಥ ಅನ್ಯಾಯ ಆಗೋಕ್ಕೆ ಬಿಡಬಾರ್ದು ಅನ್ನೋ ಕಾಳಜಿಯಿಂದ ಅವ್ರು ಬಂದಿದ್ದಾರೆ. ಆ ಕಾಳಜಿಯನ್ನು ಅರ್ಥ ಮಾಡ್ಕೊಂಡಾದರೂ ಸರ್ಕಾರ ಇವತ್ತು ಆ ಕೇಸ್ಗಳನ್ನ ವಾಪಸ್ ತೆಗೆಯೋದ್ರ ಜೊತೆಲಿ ಇದು ಆ ರೈತರು ಏನು ಹೇಳ್ತಾರೆ ಅದನ್ನು ಕೇಳಬೇಕಾದಂಥ ಧರ್ಮದ ಕೆಲಸ ಮಾಡಲಿ. ನೋಡಿ, ಅದು ಜನ ತೀರ್ಮಾನ ಮಾಡ್ತಾರೆ, ರೈತರು ತೀರ್ಮಾನ ಮಾಡ್ತಾರೆ. ದೇವೇಗೌಡರು ಬಂದಿರತಕ್ಕಂಥ ಇಂಥ ಒಂದು ಹೋರಾಟವನ್ನು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇಳಿ ವಯಸ್ಸಲ್ಲಿ 93ನೇ ವಯಸ್ಸಿನಲ್ಲಿ ಬಂದು ದೇವೇಗೌಡರು ಕೂತರು ಅಂತ ಹೇಳಿದ್ರೆ ಇತಿಹಾಸ. ಅದು ಇತಿಹಾಸದ ಪುಟಗಳಲ್ಲಿ ಇನ್ನು ಎಷ್ಟು 1000 ವರ್ಷ ಹೋದರೂ ಇರುತ್ತೆ. ಆದರೆ ಅವರೇನು ಅದನ್ನು ಮಾಡಿ ಹೆಸರು ಮಾಡಬೇಕಂತ ಇಲ್ಲ. ರೈತ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಮನಸ್ಸಲ್ಲಿ ಹೃದಯ ಅಂತರಾಳದಲ್ಲಿರ್ತಕ್ಕಂಥ ವಿಚಾರವನ್ನು ಆಚೆ ಹೇಳಿ ನಾನು ಅಲ್ಲಿ ಕೂರಬೇಕು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ಅವಕಾಶ ಕೊಡದೆ ಮಾಡಿದರೆ ಭಾರಿ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kgಯಿಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kgಗೆ ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.